ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಕ್ಕಪಕ್ಕದ ರಾಜ್ಯಗಳು. ಆದರೆ ನಿಮಗೆ ಗೊತ್ತಾ, ಮರಾಠಿ ಭಾಷೆಯಲ್ಲಿ ದಿನನಿತ್ಯ ಬಳಸುವ 50%ಕ್ಕಿಂತ ಹೆಚ್ಚು ಪದಗಳು ಮೂಲತಃ ಕನ್ನಡದವು. ಶಂಕರ ಬಾಲದೀಕ್ಷಿತ್ ಜೋಶಿಯವರು ಹೇಳ್ತಾರೆ, ಮರಾಠಿ ಸಂಸ್ಕೃತಿ ಅನ್ನೋದು ಕನ್ನಡದ ಸಂಸ್ಕೃತಿಯ ಮುಂದುವರೆದ ಭಾಗವೇ ಹೊರತು ಬೇರೆಯಲ್ಲ. ಪಂಢರ್ಪುರದ ವಿಠ್ಠಲ ಕೂಡ ಕನ್ನಡಿಗ ಅಂತ ಮರಾಠಿ ಸಂತ ಏಕನಾಥರು ಹೇಳಿದ್ದಾರೆ. ಪಂಢರ್ಪುರದ ದೇವಸ್ಥಾನದಲ್ಲೇ ಒಂದು ಕಂಬವಿದೆ. ಅದರ ಮೇಲೆ ಕ್ರಿಶಕ 1237ರ ಹೊಯ್ಸಳ ರಾಜ ಸೋಮೇಶ್ವರನ ಶಾಸನವಿದೆ. ಮರಾಠಿಯಲ್ಲಿ ಅಕ್ಕ, ಅಣ್ಣ, ಅಪ್ಪ, ಆಯಿ ಇವೆಲ್ಲ ಕನ್ನಡ ಪದಗಳು. ತುಪ್ಪಕ್ಕೆ ತುಪ್, ತರಕಾರಿ ಸಲಾಡ್ಗೆ ಕೋಸಂಬರಿ, ಹೀಗೆ ಅನೇಕ ಪದಗಳು ಕನ್ನಡದ ಕೊಡುಗೆಗಳು. ಯಾದವರಾಜರು ಮೂಲತಃ ಕನ್ನಡಿಗರು. ಅವರು ಮರಾಠಿ ಭಾಷೆಗೆ ರಾಜಾಶ್ರಯ ನೀಡಿದರು. ಜ್ಞಾನೇಶ್ವರಿ ಗ್ರಂಥದಲ್ಲಿ ಸಾವಿರಾರು ಕನ್ನಡ ಪದಗಳಿವೆ. ಕನ್ನಡ ಮತ್ತು ಮರಾಠಿ ಭಾಷಿಕರ ನಡುವಿನ ಈ ಬಾಂಧವ್ಯ ಹೀಗೆ ಮುಂದುವರಿಯಲಿ. ಜೈ ಹಿಂದ್, ಜೈ ಕರ್ನಾಟಕ.